ಪ್ರೈಸ್ ಲಾರ್ಡ್. ಈ ದಿನದ ದೇವರ ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಾಕ್ಯ. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ಮನುಷ್ಯನು ತನ್ನ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳೋನಾಗಿರಬೇಕು. ಅನೇಕರು 10 ವರ್ಷದಿಂದ 5 ವರ್ಷದಿಂದ ಹುಟ್ಟಿದಾಗಿಂದ ಕ್ರೈಸ್ತರಾಗಿದ್ದಾರೆ, ಆದರೆ ಯಾವ ಬದಲಾವಣೆಯೂ ಇಲ್ಲದೆ ಜೀವಿಸುವವರಾಗಿದ್ದಾರೆ. ಆದರೆ ಕ್ರಿಸ್ತನಲ್ಲಿರುವವರು ನೂತನ ಸೃಷ್ಟಿಯಾಗಿದ್ದಾರೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ನಡೆಯಿಂದಾಗಲಿ ನುಡಿಯಿಂದಾಗಲಿ ದೇವರನ್ನು ಗಣಪಡಿಸುವವರಾಗಿರಬೇಕು ಪ್ರಿಯರೇ. ಅದು ಮಾತ್ರವಲ್ಲದೆ ವಾಕ್ಯದ ಪ್ರಕಾರ ಅನೇಕರು ನಡೆದುಕೊಳ್ತಾರೆ ಪ್ರಿಯರೇ. ಏನೆಂದರೆ ನಿಮ್ಮ ನಿಮಿತ್ತ ಅನ್ಯ ಜನರ ಮಧ್ಯದಲ್ಲಿ ದೇವರ ನಾಮ ದೂಷಣೆಯಾಗಿದೆ ಎಂಬುದಾಗಿ. ಹೌದು, ಆತನ ನಾಮವು ದೂಷಣೆಯಾಗುವಂತೆ ಜೀವಿಸುವವರಾಗಿದ್ದಾರೆ. ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣ. ಹೇಗೆ ಬೇಕಾದರೂ ಕ್ರೈಸ್ತರು ಜೀವಿಸಬಹುದು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ ಪ್ರಿಯರೇ. ಪರಿಶುದ್ಧರಾಗಿ, ನೀತಿವಂತರಾಗಿ, ದೇವರಿಗೆ ಭಯಪಡುವವರಾಗಿ ಜೀವಿಸಬೇಕೆಂಬುದಾಗಿ ಸತ್ಯವೇದ ಹೇಳಿಕೊಡುತ್ತದೆ. ಆದ್ದರಿಂದ ಎಚ್ಚರಿಕೆಯಾಗಿ